ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಆನ್ಲೈನ್ ಟ್ರೆಂಡಿಂಗ್ ನಂಬಿದ್ರೆ ನಿಮ್ ಕಥೆ ಮುಗೀತು. ಲಾಭ ಬರುತ್ತೆ ಅಂತ ಹೋದ್ರೆ ಖಾಲಿ ಆಗುತ್ತೆ ನಿಮ್ಮ ಅಕೌಂಟ್. ಆನ್ಲೈನ್ ಟ್ರೆಂಡಿಂಗ್ ನಂಬಿ ಕೋಟಿಗೂ ಹೆಚ್ಚು ಹಣ ಕಳ್ಕೊಂಡಿದ್ದಾರೆ ಒಬ್ಬ ವ್ಯಕ್ತಿ. ಹಾಗಾದ್ರೆ ಯಾವ ರೀತಿಯಾಗಿ ನಂಬಿ ಮೋಸ ಹೋಗಿದ್ದಾರೆ, ಯಾವ ರೀತಿಯಾಗಿ ಹಣ ಕಳ್ಕೊಂಡ್ರು, ಎಲ್ಲದರ ಬಗ್ಗೆಯೂ ಕೂಡ ಗಮನಿಸ್ತಾ ಹೋಗೋಣ. ಆನ್ಲೈನ್ ಟ್ರೆಂಡಿಂಗ್ ನಂಬಿದ್ರೆ ಏನಾಗುತ್ತೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಫೇಸ್ಬುಕ್ ನಲ್ಲಿ ಕಂಡ ಫೈರ್ಸ್ ಎಂಬ ಟ್ರೆಂಡಿಂಗ್ ಲಿಂಕ್ ನಿಂದ ಈತ ಮೋಸ ಹೋಗಿದ್ದಾರೆ. ಒಟ್ಟು 1,28,10,00,000 ರೂಪಾಯಿ ಮೋಸ ಹೋಗಿದ್ದಾರೆ ಈ ವ್ಯಕ್ತಿ. ಕಡೂರು ತಾಲೂಕಿನ ಕಲ್ಲೇಗೌಡ ಮೋಸ ಹೋಗಿರುವಂತ ವ್ಯಕ್ತಿ. ಲಿಂಕ್ ನಲ್ಲಿ ಕಂಡ ವಾಟ್ಸ್ಆಪ್ ಗ್ರೂಪ್ಗೆ ಕಲ್ಲೇಗೌಡ ಜಾಯಿನ್ ಆಗ್ತಾರೆ. ಮೊದಲಿಗೆ QIB IPO ಟ್ರೆಂಡಿಂಗ್ ಲಿಂಕ್ ನಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ತಾರೆ. ಮೊದಲಿಗೆ 60,000ಕ್ಕೆ ಲಾಭದ ಹಣ ಅಂತ 17,800 ರೂಪಾಯಿ ಹಾಕಿದ್ರು. ಲಾಭ ಜಾಸ್ತಿ ಬರಲಿ ಅಂತ ಕೇಳಿದಾಗೆಲ್ಲ ಹಣ ಹಾಕಿದ್ದ ಕಲ್ಲೇಗೌಡ. ಒಟ್ಟು 1,28,10,00,000 ರೂಪಾಯಿ ಹಣ ಹಾಕಿದ್ರು ಕಲ್ಲೇಗೌಡರು. ಲಾಭ ಬರದೇ ಇದ್ದಾಗ ಹಣವನ್ನ ವಿತ್ಡ್ರಾ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ವಿತ್ಡ್ರಾ ಆಗದಿದ್ದಾಗ ಮೋಸ ಹೋಗಿರೋದು ಗೊತ್ತಾಗಿದೆ ಕಲ್ಲೇಗೌಡನಿಗೆ. ಚಿಕ್ಕಮಗಳೂರು ಸೆಂಟ್ ಠಾಣೆಯಲ್ಲಿ ಈಗ ಕಲ್ಲೇಗೌಡ ದೂರನ್ನ ದಾಖಲು ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಚಿಕ್ಕಮಗಳೂರು ರಿಪೋರ್ಟರ್ ಭರತ್. ಯಾವ ರೀತಿಯಾಗಿ ಈ ವ್ಯಕ್ತಿ ಮೋಸ ಹೋಗಿದ್ದಾರೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋದಾದ್ರೆ. ರಾಮ್, ಇತ್ತೀಚಿನ ದಿನಗಳಲ್ಲಿ ಸೈಬರ್ ಕ್ರಿಮಿಗಳ ಅಟ್ಟಹಾಸ ಮಿತಿ ಮೀರಿದೆ ಅಂತ ಹೇಳ್ಬೋದು. ಅದರಲ್ಲೂ ಪ್ರಮುಖವಾಗಿ ನಾನಾ ರೀತಿಯ ಒಂದು ಆಮಿಷಗಳನ್ನ ಒಡ್ಡಿ ಒಂದು ಅಮಾಯಕರನ್ನ ತಮ್ಮ ಗಾಳಕ್ಕೆ ಸಿಲುಕಿಸಿಕೊಳ್ಳುವಂತ ಒಂದು ಕೆಲಸವನ್ನ ಸೈಬರ್ ಕ್ರಿಮಿಗಳು ಮಾಡ್ತಾರೆ. ಹೀಗೆ ಸಾಕಷ್ಟು ಯೋಜನೆಗಳಿರ್ಬೋದು, ಮತ್ತೊಂದು ಕಡೆಯಲ್ಲಿ ಗಿಫ್ಟ್ ನ ಆಸೆ ಇರ್ಬೋದು, ಮತ್ತೊಂದು ಕಡೆಯಲ್ಲಿ ಲಾಭಾಂಶ ಹೆಚ್ಚಿಗೆ ನೀಡುವಂತಹ ಒಂದು ಆಸೆಯನ್ನ ಆಮಿಷವನ್ನ ಒಡ್ತಾರೆ. ಇದೇ ಮಾದರಿಯಲ್ಲೇ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ಮೂಲದ ವ್ಯಕ್ತಿಯವರವರಿಗೆ ವಾಟ್ಸ್ಆಪ್ ನಲ್ಲಿ ಒಂದು ಸಂದೇಶ ಬರುತ್ತೆ. ನೀವು ಟ್ರೇಡಿಂಗ್ ಆಪ್ ನಲ್ಲಿ ಒಂದು ಜಾಯಿನ್ ಆಗಿ, ಜೊತೆಗೆ ಒಂದು ಖಾತೆಯನ್ನು ತೆರೆದು ಅಲ್ಲಿ ನೀವು ಹಾಕ್ತಂತ ಒಂದು ಬಂಡವಾಳಕ್ಕೆ ಹೆಚ್ಚಿನ ಲಾಭಾಂಶವನ್ನ ನೀಡ್ತೇವೆ ಅಂತಕ್ಕಂತ ಒಂದು ಮಾಹಿತಿಯನ್ನ ವಾಟ್ಸ್ಆಪ್ ಮುಖಾಂತರ ನೀಡ್ತಾರೆ. ಹೀಗೆ ಹಂತವಾಗಿ ಅವರನ್ನ ಒಂದು ಬ್ರೈನ್ ವಾಶ್ ಮಾಡುವಂತ ಒಂದು ಕೆಲಸವನ್ನ ಸೈಬರ್ ಕ್ರಿಮಿಗಳು ಮಾಡ್ತಾರೆ. ಅದಾದ ನಂತರದಲ್ಲಿ ಅವರ ಮಾತನ್ನ ನಂಬಿದಂತಹ ವ್ಯಕ್ತಿ, ಕಡೂರು ಮೂಲದ ವ್ಯಕ್ತಿ, ಮೊದಲಿಗೆ ಒಂದು ಟ್ರೇಡಿಂಗ್ ಅಕೌಂಟ್ ನಲ್ಲಿ ಒಂದು ಖಾತೆಯನ್ನ ತೆರೀತಾರೆ. ಖಾತೆಯನ್ನ ತೆರೆದ ನಂತರ ಒಂದು 60,000ಕ್ಕೂ ಹೆಚ್ಚು ಹಣವನ್ನ ಆ ಒಂದು ಖಾತೆಗೆ ಜಮಾ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಆ ಸೈಬರ್ ಕ್ರಿಮಿಗಳು ಅವರನ್ನ ಹಂತವಾಗಿ ವಂಚಿಸಬೇಕು ಅಂತಕ್ಕಂಥ ಉದ್ದೇಶವನ್ನ ಇಟ್ಕೊಂಡು 68,000ಕ್ಕೆ ಹೆಚ್ಚಿನ ಬಂಡವಾಳ, ಅಂದ್ರೆ ಸುಮಾರು 1,00,000ಕ್ಕೂ ಅಧಿಕ ಹಣವನ್ನ ಅವರ ಖಾತೆಗೆ ಮರಳಿ ಹಾಕ್ತಾರೆ. ಸೊ ಆ ಒಂದು ಹಣವನ್ನ ಆ ವಂಚನೆಗೆ ಒಳಗಾದಂತಹ ವ್ಯಕ್ತಿ ಡ್ರಾವನ್ನ ಮಾಡ್ಕೊಳ್ತಾರೆ. ಇದಾದ ನಂತರದಲ್ಲಿ ಮತ್ತಷ್ಟು ಹೆಚ್ಚಿಗೆ ಹಣವನ್ನ ಹೂಡಿಕೆ ಮಾಡುವಂತೆ ಅವರು ಬೇಡಿಕೆಯನ್ನು ಇಡ್ತಾರೆ. ಅದೇ ರೀತಿಯಾಗಿ ಹಂತವಾಗಿ ಸುಮಾರು 1 ಕೋಟಿಗೂ ಅಧಿಕ ಹಣವನ್ನ ಆ ಕಡೂರು ಮೂಲದ ವ್ಯಕ್ತಿ ಆ ಟ್ರೇಡಿಂಗ್ ಅಕೌಂಟ್ ನಲ್ಲಿ ಹೂಡಿಕೆ ಮಾಡ್ತಾರೆ. ಅದಾದ ನಂತರದಲ್ಲಿ ಸ್ವಲ್ಪ ದಿನಗಳು ಕಳೆಯುತ್ತೆ. ಅದಾದ ನಂತರದಲ್ಲಿ ಆ ಹಣವನ್ನ ಲಾಭಾಂಶವನ್ನ ತೆಗೆದುಕೊಳ್ಳೋಣ ಅಂತಕ್ಕಂಥ ನಿಟ್ಟಿನಲ್ಲಿ ಅವರು ಆ ಅಕೌಂಟ್ ನಿಂದ ಹಣವನ್ನ ಡ್ರಾ ಮಾಡೋದಕ್ಕೆ ಮುಂದಾಗ್ತಾರೆ. ಆದ್ರೆ ಅಕೌಂಟ್ ನ ಬ್ಲಾಕ್ ಆಗಿರುತ್ತೆ, ಹಣ ಡ್ರಾ ಆಗೋದಿಲ್ಲ. ಸೊ ಆ ಸಂದರ್ಭದಲ್ಲಿ ಅನುಮಾನಗಳು ಬರುತ್ತೆ. ಅದಾದ ನಂತರದಲ್ಲಿ ಅವರು ನೀಡಿದಂತಹ ಸಂಪರ್ಕ ಸಂಖ್ಯೆಗೆ ನಿರಂತರವಾಗಿ ಸಂಪರ್ಕ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಯಾವುದೇ ಅವರ ಒಂದು ಪ್ರಯತ್ನ ವಿಫಲವಾಗುತ್ತೆ. ಅದಾದ ನಂತರದಲ್ಲಿ ತಾನು ಮೋಸಕ್ಕೆ ಒಳಗಾಗಿದ್ದೇನೆ, ಜೊತೆಗೆ ನನ್ನ ಹಣವೆಲ್ಲ ಸೈಬರ್ ಕ್ರಿಮಿಗಳ ಪಾಲಾಗಿದೆ ಅಂತಕ್ಕಂಥ ಒಂದು ಮಾಹಿತಿ ಸಿಗುತ್ತೆ. ಅದಾದ ನಂತರ ನೇರವಾಗಿ ಒಂದು ಚಿಕ್ಕಮಗಳೂರು ಜಿಲ್ಲಾ ಸೆನ್ ಪೊಲೀಸ್ ಠಾಣೆಗೆ ಒಂದು ದೂರು ನೀಡುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ. ಇದೀಗ ಏನು ವಂಚನೆಗಳ ಒಳಗಾದಂತಹ ವ್ಯಕ್ತಿ ನನ್ನಿಂದ ಸುಮಾರು 1,4 ಕೋಟಿಗೂ ಅಧಿಕ ಹಣ ವಂಚನೆ ಆಗಿದೆ ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ದೂರನ್ನ ಮಾಡ್ತಾರೆ. ಇದೇ ರೀತಿಯಲ್ಲಿ ಸಾಕಷ್ಟು ಪ್ರಕರಣಗಳು ಇತ್ತೀಚೆಗೆ ನಡೆದು ಬರ್ತಿರ್ತಕ್ಕಂಥದ್ದು. ಏನು ಸೈಬರ್ ಕ್ರಿಮಿಗಳು ಅಮಾಯಕರನ್ನ ಉಪಯೋಗಿಸಿಕೊಂಡು ಈ ರೀತಿಯಾಗಿ ಹಣವನ್ನ ವಂಚನೆ ಮಾಡುವಂತ ಒಂದು ಕೆಲಸ ಪ್ರತಿನಿತ್ಯ ನಡೀತಿದೆ. ಅದರ ಜೊತೆಯಾಗಿ ಮೊನ್ನೆ ತಾನೇ ಒಂದು ಘಟನೆ ಬೆಳಕಿಗೆ ಬಂದಿತ್ತು. ಏನು ಚಿಕ್ಕಮಗಳೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಹೆಸರಿನಲ್ಲಿ ಒಂದು ನಕಲಿ ಖಾತೆಯನ್ನ ತೆಗೆಯುವಂತ ಒಂದು ಕೆಲಸವನ್ನ ಸೈಬರ್ ಕ್ರಿಮಿಗಳು ಮಾಡಿದ್ರು. ಅದೇ ರೀತಿಯಲ್ಲಿ ಈ ಪ್ರಕರಣ ಕೂಡ ಹೀಗೆ ದಿನದಿಂದ ದಿನಕ್ಕೆ ಈ ರೀತಿಯಾಗಿ ಒಂದು ಸೈಬರ್ ಪ್ರಕರಣಗಳು ಹೆಚ್ಚಾಗ್ತಿರುವಂತದ್ದು. ರಾಮ್, ಥ್ಯಾಂಕ್ ಯು ಭರತ್ ತಮ್ಮೆಲ್ಲ ಮಾಹಿತಿಗಾಗಿ.